ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು. ಆಲ್ಮೋಸ್ಟ್ 70% ರೈತರು ಅದಾರ ನಮ್ಮ ಗ್ರಾಮಗಳಿಂದ ಭಾರತ ಆಗಿದೆ. ಆದರೂ ಈಗಲೂ ಕೂಡ ಬೆಂಬಲ ಬೆಲೆ ಸಿಗಲಿಕ್ಕೆ ಹೋರಾಟ ಮಾಡ್ತಾ ಇರಲಿಲ್ಲ. ಇದನ್ನು ನೋಡಿದಾಗ ಏನು ಅನ್ಸುತ್ತೆ ಸರ್? ಒಂದೆದ್ದು ರೈತರಲ್ಲೇ ಒಗ್ಗಟ್ಟಿಲ್ಲ. ಒಗ್ಗಟ್ಟನ್ನು ಹಾಳು ಮಾಡಕತ್ತಾರೋ ಇವು ದುಷ್ಟ ರಾಜಕಾರಣಿಗಳು. ಈ ಪಕ್ಷದಾಗ ಒಂದಿಷ್ಟು ಮಂದಿ ಕರ್ಕೊಳ್ಳೋದು, ಆ ಪಕ್ಷದಾಗ ಒಂದಿಷ್ಟು ಮಂದಿ ಕರ್ಕೊಳ್ಳೋದು, ಇವರು ಹೊಂದಾಣಿಕೆ ಮ್ಯಾಗ ರಾಜಕಾರಣ ಮಾಡೋದು. ನಿನ್ನ ಹಣೆ ಬಾರ್ ತೊಲೈದ್ರೆ ನೀ ಆರ್ಸಿ ಬರ್ತೀನಿ ಬಿಗಿನಿ, ನಿನ್ನ ಹಣೆ ಬಾರ್ ತೊಲೈದ್ರೆ ನೀ ಆರ್ಸಿ ಬರ್ತೀನಿ ಬಿಗಿ. ನಿನಗೆ 40% ಕಮಿಷನ್ ಅಪವಾದ ಹೊರಿಸ್ತೇವೆ, ನಿನಗೆ 100% ಕಮಿಷನ್ ಅಪವಾದ ನಾವು ಹೊರಿಸ್ತೇವೆ. ಈಗ ಇವ್ರು 40% ಕಮಿಷನ್, ಇವ್ರದ್ದು 100% ಕಮಿಷನ್. ಕಾರಣ ಇಷ್ಟ, 2,000 ಹೆಣ್ಮಕ್ಳು ಬೇಡಕ್ಕೆ ಹೋಗಿದ್ರ. ಇವ್ ಭಾಗ್ಯಲಕ್ಷ್ಮಿ ಅಂತ ಒಂದು ಲಕ್ಷ್ಮಿ ಮಣ್ಣಾಲಿ ಯಾರ ಬಸ್ ಹತ್ಕಾರಲ್ಲಿ ಮನೆ ಮುರ್ಕೊಳಕತ್ತಿದ್ರ. ಒಬ್ಬಕ್ಕಿನ ಸುಸೂತ್ರ ಮನೆಯಾಗ ಉಳಿವಲ್ಲಿ ಭಾಗ್ಯಲಕ್ಷ್ಮಿ ಸಲುವಾಗಿ. ಶಾಲಿ ಹುಡುಗರು ಸಣ್ಣ ಸಣ್ಣ ಮುದ್ದುವಾದ ಮಕ್ಕಳಿಗೆ ಸೀಟ್ ಇಲ್ಲ, ಮುದುಕರಿಗೆ ಸೀಟ್ ಇಲ್ಲ. ಎಲ್ಲ ಕಾಳ ಸುಳೆ ಮಕ್ಕಳಿಗೆ ಇದ್ರೆ ಮಾಡಕ್ಕೆ ಹೋಗಿರಿ ಬೆಂಗಳೂರಿಗೆ. ನೀವು ಒಟ್ಟರು ಬೆಂಗಳೂರಾಗಿರ್ತಕ್ಕಂಥ ದೇಶದ ಕಾಳ್ರಿ ನೀವು. ಇವ ದುಷ್ಟ ಸಕ್ರೆ ಸಚಿವಂತಿವ, APMC ಸಚಿವಂತಿವ. APMC ಕಟ್ಟಿದ್ದು ಯಾರ ಸಲುವಾಗಿ? ರೈತರ ಸಲುವಾಗಿ. ಸಕ್ರೆ ಬೆಳೆಯಕ ಕಬ್ಬು ಕೊಡೋರು ಯಾರು? ರೈತರು. ಅವ್ರನ್ನ ಕಡೆಗಣಿಸ್ತೀಯಲ್ಲೋ ಕಳ್ಳ. ನಿಮ್ಮ ತಂದೆ ರೈತ ಅಲ್ಲ, ನಿಮ್ಮ ಅಜ್ಜ ರೈತ ಅಲ್ಲ, ನಿಮ್ಮ ಅಜ್ಜ ಮುತ್ಯ ರೈತನ ಮನೆಯಿಂದ ನೀವು ಬಂದವಲ್ಲನು. ಶಿವಾನಂದ ಪಾಟೀಲ ನಮ್ಮ ಭಾಗದಾಗ ಆಗ್ಬೇಕಾಗಿತ್ತು. ನೀನು ಮನೆನ ಹೋಗ್ತಿದ್ವಿ. ಎಚ್ಚೆತ್ಕೋಬೇಕು. ಮುಖ್ಯಮಂತ್ರಿಗಳು ಅವನ್ನ ಆಗ ತೆಗಿಬೇಕು. ರೈತರಿಗೆ ಆದಂಥ ಅನ್ಯಾಯನ ಸಹಿಸ್ಕೋದಿಲ್ಲ ನಾವು. ಜೇರ್ಕರ್ತ ಮಾನ್ಯ ಮುಖ್ಯಮಂತ್ರಿಗಳು 40% 60% ಅಂತಕ್ಕಂಥ ಮುಖ್ಯಮಂತ್ರಿಗಳು ಇವನ್ನ ತೆಗೆದು ಬೇರೆದವನ್ನ ತೊಗೊಂಡ್ರೆ ಮಾತ್ರ ನಾವು ಬಿಡ್ತೇವೆ. ಇಲ್ಲಪ್ಪ ಅಂದ್ರೆ ಭಾರತೀಯ ಕಿಸಾನ್ ಸಂಘದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಮನೆಗೇನ ಮುತ್ತಿಗೆ ಹಾಕ್ತೇವೆ. ಅವನು ಎಚ್ಚೆತ್ಕೋಬೇಕು. ರೈತಗೆ ದೊಡ್ಡ ಅಪವಾದ ಮಾಡ್ಯಾನ. ರೈತ ಸತ್ತು 5 ಲಕ್ಷ ಸಲುವಾಗಿ ರೈತ ಸಾಯ್ತಾನಂತ. ನಿನಗೆ 50 ಲಕ್ಷ ಕೊಡ್ತಾವ ಮಗನ, ನೀ ಸಾಯಿ. ಯಾರ ಹೆಸರು ಹೇಳಿ ಬಂದಿ ನೀನು ಬೆಂಗಳೂರಿಗೆ? ರೈತರ ಕಡೆಯಿಂದ ಓಟ್ ಹಾಕಿಸ್ಕೊಂಡು ಅವ್ರ ಉದ್ದಕ್ಕೆ ಕಾಲು ಬಿದ್ದು ಬೆಂಗಳೂರಿಗೆ ಬಂದು ರೈತ ಕಳ್ಳನ್ನು ಲೆಕ್ಕಕ್ಕೆ ಮಾತಾಡ್ತೀಯ. ದೇಶದ ಕಳ್ಳ ನೀನು. ನೀ ದೇಶದ ಕಳ್ಳ. ಅದನ್ನು ಕಟ್ಟಿದ್ದ ಕಲ್ಲಿನಿಂದ, ವಿಧಾನಸೌಧ ಕಟ್ಟಿದ್ದ ಕಲ್ಲಿನಿಂದ ಪೂರ ಕಲ್ಲೈತೆ. ಅದ್ರಾಗ ಕಟ್ಟಿದವರು ತುರು ಕಾಡ್ರು. ಇಲ್ಲಿ ಗಾಳಿ ಬಿದ್ದ ಕಾರ್ಯ ಓಟ್ ಹಾಕಿಸ್ಕೊಂಡು ಅಲ್ಲಿ ಹೋದವ್ರು ಅಷ್ಟು ದೊಡ್ಡ ದರಡಕೋರರು ಅವರು. ಅವರು ಅಂತೇನು ಹೇಳಂಗಿಲ್ಲ. ಒಬ್ಬರು ಅವರೇ ಅದಾರ ತಮ್ಮ. ಇನ್ನು ಬರ್ತಕ್ಕಂಥ ದಿನಗಳದಾಗ ಅವ್ರೇನು ಒಬ್ಬರು ಸುಸೂತ್ರ ಸಾಯಂಗಿಲ್ಲ. ಹಿಮಾನಿಂದ ಬಿದ್ದು ಸತ್ತು ಹೊಕ್ಕಾವು, ರೋಗ ಹಚ್ಚಿ ಸತ್ತು ಹೊಕ್ಕಾವು, ಕ್ಯಾನ್ಸರ್ ಆಗಿ ಸತ್ತು ಹೊಕ್ಕಾವು. ಮನೆ ಎಂತೆಂಥವ್ರು ಹೋದ್ರು. ಏನಿದು ರೋಗ ಬಂದೈತಲ್ಲ, ರೋಗದಾಗ ಹಿಂಗೆಲ್ಲ ಹೊಕ್ಕಾರಿ. ಎತ್ಕೋರಿ. ನಿಮಗೂ ದೇವ್ರ ಅದಾನ, ರೈತಗೂ ದೇವ್ರ ಅದಾನ. ರೈತನ ಸ್ಥಳ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ರೈತನ ಬಿಟ್ಟರೆ ಜಗತ್ತಿನಾಗ ದೇವ್ರಿಲ್ಲ. ನಿಮ್ಮನ್ನು ನಡ್ಸವನ ರೈತ. ಅನ್ನ ತಿಂತೀಯಲ್ಲ, ಅಗಳಿಗೆ ಅಗಳು. ಒಂದು ಅಗಳನ್ನ ತಿನ್ಬೇಕಾದ್ರೆ ಶಿವಾನಂದ ಪಾಟೀಲ 1000 ಮಂದಿ ಶ್ರಮ ಆಯ್ತು ಅದಕ್ಕೆ, ಒಂದು ಅಗಳನ್ನಕ್ಕೆ. ಅದನ್ನೆಲ್ಲ ವಿಚಾರ ಮಾಡೋ ಶಿವಾನಂದ ಅವರ ರೈತನ ಬಂದು ರೈತ ಬಳಗ ಎಲ್ಲ ಕರೆದು ಕೂಡಿಸಿ ಅವ್ರ ಬಗ್ಗೆ ಕೈ ಮುಗಿದು ಕ್ಷಮಾಪಣೆ ಕೇಳ್ಬೇಕು ನೀನು. ನಿಜವಾಗಿ ರೈತನ ಮಗ ನೀ ಆದ್ರೆ ಎಂತ ಚಲೋ ನೀವು. ಜಗತ್ತಿನಾಗ ರೈತರಪ್ಪ ಬೆನ್ನೆಲುಬು. ರೈತನ ಬಿಟ್ಟರೆ ಜಗತ್ತಿನಾಗ ದೇವರೇ ಇಲ್ಲ. ಎಂತೆಂತ ಹುರಿದುಂಬಿಸ್ತಿರೋ ರೈತರಿಗೆ. ಹುರಿದುಂಬಿಸಿ ಓಟ್ ಹಾಕಿಸ್ಕೊಂಡು ಹೋಗಿ ಜಗತ್ತಿನ ಕಾಳರಾಗಿ ಆ ಕಲ್ಲಿಲ ಕಟ್ಟದಂಥ ವಿಧಾನಸೌಧದಾಗ ನೀವು ಒಟ್ಟರು ಕಾಳರಾಗಿ ಜೀವನ ಮಾಡಕತ್ತೀರ. ರೈತಗಂತೀಯ ಕಳ್ಳ. ನೀ ಸತ್ತು ಬಿಡು. ನನ್ನ ಅಷ್ಟೇ ಆದ್ರೆ ಮಾರಿ 25 ಲಕ್ಷ ಕೊಡ್ತೇನೆ ನಿನಗೆ. ಸಾಯಿ ನೀ ಇವತ್ತು ಉರ್ಲಾಕೊಂಡು ಔಷಧ ಕುಡಿದು ಸಾಯಿ. ನಿಮ್ಮ ಅಣ್ಣ ತಮ್ಮ ಕೊಲ್ಲಕ್ಕೆ ಹಚ್ಚು. ಸಾಯಿಲಿ, ನಿಮ್ಮ ತಂದೆ ಸಾಯಿಲಿ, ನಿಮ್ಮ ಅಪ್ಪ ಸಾಯಿಲಿ, ನಿನ್ನ ಮಕ್ಕಳು ಸಾಯಿಲಿ. 5 ಲಕ್ಷ ಬರ್ತೈತಲ್ಲ. ನೀನು ರೈತರ ಕುಟುಂಬದಿಂದ ಬಂದವನಲ್ಲ. ರೈತಿಗೆ ಅವಹೇಳನವಾಗಿ ಮಾತಾಡ್ತಿದ್ಯಾ? ದಯವಿಟ್ಟು ತಿದ್ಕೋಬೇಕು, ಎಚ್ಚೆತ್ಕೋಬೇಕು. ಇದು ಸರಿಯಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಗಮನಕ್ಕಿದು ಇರಲಿ. ರೈತರ ಮರಗ ನಿಮ್ಗೆ ಹತ್ತಲ್ಲಿ ಬಿಡೋದಿಲ್ಲ. ಎಂಥ ಅನ್ಯಾಯ ಮಾಡಿರಿ. ರೈತರು ನಿಮ್ಗೆ ಓಟ್ ಹಾಕಿಲ್ಲ. ಇವು ನಿಂತ್ಕೊಂಡು ಹೋಗ್ಬೇಕು. ತಾಯಂದ್ರೆ ಕುಂತ್ಕೊಂಡು ಅವ್ರು ನಮ್ಮವರ ಕಡೆಯಲ್ಲಂತೂ ಅಲ್ಲ, ಅವ್ರು ನಮ್ಮವ್ರ. ಎಂತ ಹೊಡ್ತಾ ಆಡ್ತಕ್ಕಂಥ ನಿಮ್ಮದು ಬುದ್ಧಿ. ಅವ್ರಿಗೆ 2,000 ಕೊಟ್ರಿ, ಮನೆ ಬಿಟ್ಟು ಹೊಂಟ್ರು. ಆಧಾರ್ ಕಾರ್ಡ್ ತೊಗೊಂತಾರೆ, ದೇವಸ್ಥಾನ ತಿರ್ಗಾಕೆ ಹೊಂಟ್ರು. ಮನ್ಯಾಗ ಸಗಣಿ ಬೆಳೆಯಾರಿಲ್ಲ, ಹಾಲು ಹಿಂಡಾರಿಲ್ಲ. ನಿಮಗೆ ಮೊಸರು ಬೇಡನ್ರಿ, ನಿಮಗೆ ಹಾಲು ಬೇಡನ್ರಿ. ಇದನ್ನೆಲ್ಲ ಮಾಡವ್ರು ಯಾರು? ಅಡ್ಡಾಡಕ್ಕೆ ಹಚ್ಚಿಬಿಟ್ಟಲ್ರಿ ಮಾನ್ಯ ಮುಖ್ಯಮಂತ್ರಿಗಳು.